ನಮಸ್ಕಾರ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಈ ದಿನ ಬೆಳಗಿನಿಂದ ವರದಿಯಾದ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ, ಡಿಕೆ ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಿ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಠಾಣೆಗೆ ಹಾಜರಾಗುವಂತೆ ಕೆಎಸ್ ಈಶ್ವರಪ್ಪನವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ತನ್ನ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ತಿರುಚ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಜೇಸುದಾಸ್ ನೀಡಿದ್ದಾರೆ. ಬನ್ನಿ ನೋಡೋಣ. ಸಂಸದ ಡಿಕೆ ಸುರೇಶ್ ಅವರು ಏನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರುವಂತಹ ಏನು ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಈ ಒಂದು ತಾರತಮ್ಯದ ನೀತಿಯನ್ನು ಖಂಡಿಸಿ ಅವರು ಏನು ಪ್ರತ್ಯೇಕ ರಾಷ್ಟ್ರದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು. ಈ ಒಂದು ವಿಚಾರವಾಗಿ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪನವರು ಈ ರೀತಿಯಾದಂಥ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ನೀಡುವಂಥವರ ವಿರುದ್ಧ ಏನು ಗುಂಡಿಕ್ಕಿ ಕೊಲ್ಲುವಂಥ ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳಿಕೆಯನ್ನು ನೀಡಿದರು. ಈ ಒಂದು ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಏನು ದಾವಣಗೆರೆ ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ದರು. ಈ ದೂರಿನ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ವಿರುದ್ಧ 501, 502 ಮತ್ತು 506 ಕೇಸ್ ಅಡಿಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇವತ್ತು ಬೆಳಗ್ಗೆ ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಕೆಎಸ್ ಈಶ್ವರಪ್ಪನವರ ನಿವಾಸಕ್ಕೆ ಬಡಾವಣೆ ಠಾಣೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ನೀಡಿದರು. ಮತ್ತು ಅಲ್ಲದೆ ಈಶ್ವರಪ್ಪನವರೊಟ್ಟಿಗೆ ಕೆಲವು ಸಮಜಾಯಿಷಿಗಳನ್ನು ತಗೊಂಡು ಸಹಿಯನ್ನು ಹಾಕೊಂಡು ಅವರು ಮತ್ತೆ ದಾವಣಗೆರೆ ವಾಪಸ್ ಹೋದರು. ಈ ಒಂದು ಘಟನೆ ನಡೀತಿದ್ದಾಗೆ ತಕ್ಷಣ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಕೆಎಸ್ ಈಶ್ವರಪ್ಪನವರು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇಂಥ ನೋಟಿಸ್ಗಳು ಬಂದರೂ ಕೂಡ ನಾನು ಹೆದರೋದಿಲ್ಲ. ಯಾಕಂದರೆ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ನನಗೆ ಕ್ಲೀನ್ ಚಿಟ್ ಆಗಿದೆ. ಈ ಒಂದು ಪ್ರಕರಣದಲ್ಲೂ ಕ್ಲೀನ್ ಚಿಟ್ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂತಂದರೆ ಈ ರೀತಿಯಾದಂಥ ಏನು ನನ್ನ ಹೇಳಿಕೆಯನ್ನು ನಾನು ಈಗಲೂ ಕೂಡ ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಜಗ್ಗುವಂಥ ಒಂದು ಮಾತಿಲ್ಲ. ಯಾಕಂತಂದರೆ ಈ ಒಂದು ದೇಶದ್ರೋಹದ ಹೇಳಿಕೆ ನೀಡಿದವರ ವಿರುದ್ಧ ಪೊಲೀಸ್ನವರು ಕಾನೂನು ರೀತಿಯಾದಂಥ ಒಂದು ಶಿಸ್ತು ಕ್ರಮವನ್ನು ತಗೋಬೇಕಿತ್ತು. ಆದರೆ ನನ್ನ ವಿರುದ್ಧ ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಈ ರೀತಿಯಾದಂಥ ಈ ಧೋರಣೆಗಳಿಗೆ ನಾನು ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಏನು ಡಿಕೆ ಸುರೇಶ್ ಅವರು ಮತ್ತು ಕೆಎಸ್ ಈಶ್ವರಪ್ಪರ ನಡುವಿನ ಈ ಒಂದು ಗುದ್ದಾಟ ರಾಷ್ಟ್ರ ಮಟ್ಟದಲ್ಲಿ ಅದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಮತ್ತು ಈ ಹಿಂದೆ ಕೂಡ ಈಶ್ವರಪ್ಪನವರು ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೂಡ ನೀಡಿದರು. ಯಾಕಂತಂದರೆ ಕೆಂಪುಕೋಟೆ ಮೇಲೆ ಭಾಗಧ್ವಜನ ಹಾರಿಸ್ತೀವಿ ಅನ್ನೋ ಕೂಡ ಒಂದು ಹೇಳಿಕೆಯನ್ನು ನೀಡಿದರು. ಈ ಒಂದು ವಿಚಾರ ಕೂಡ ಆಗಿನ ಒಂದು ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಹೇಳಿಕೆ ಅನ್ನೋ ಒಂದು ವಿಚಾರದಲ್ಲಿ ಹಲವಾರು ಜನಾಭಿಪ್ರಾಯಗಳು ಕೂಡ ಮೂಡಿಬಂದಿತ್ತು. ಒಟ್ಟಿನಲ್ಲಿ ಈ ಒಂದು ರಾಷ್ಟ್ರದ್ರೋಹದ ಹೇಳಿಕೆ ವಿಚಾರದಲ್ಲಿ ಈಶ್ವರಪ್ಪನವರು ಒಂದು ರೀತಿಯಲ್ಲಿ ಬಹು ಚರ್ಚಿತವಾದಂಥ ರಾಜಕಾರಣಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆರೋಪಿ ಯಾಸನ್ ಮಕ್ಬುಲ್ ಎಂಬಾತನನ್ನ ಅಕ್ರಮವಾಗಿ ಬಂಧಿಸಿದ ಹಿನ್ನೆಲೆಯಲ್ಲಿ ಠಾಣೆ ಮೇಲೆ ಮಾನವ ಹಕ್ಕುಗಳ ಆಯೋಗ ದಾಳಿ ಮಾಡಿದೆ. ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ನೇತೃತ್ವದ ತಂಡ ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಮೇಲೆ ದಾಳಿ ನಡೆಸಿದೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡಿದ್ದಾರೆ. ಬನ್ನಿ ನೋಡೋಣ. ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ಟೀಮ್ ನಿನ್ನೆ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನು ಮಾಡಿದೆ. ಯಾಕಂತಂದರೆ ಅಮೃತಹಳ್ಳಿ ಪೊಲೀಸರು ಅಕ್ರಮವಾಗಿ ಆರೋಪಿಯನ್ನು ಬಂಧನದಲ್ಲಿಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಹೋಗಿರುತ್ತೆ. ಈ ಮಕ್ಬುಲ್ ಎಂಬಾತ ಕಳ್ಳತನದ ಆರೋಪವನ್ನು ಮೊದಲಿಂದನೂ ಕೂಡ ಎದುರಿಸ್ತಾ ಇದ್ದ. ಈತನನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಕೋರ್ಟ್ನಿಂದಲೂ ಕೂಡ ವಾರೆಂಟ್ ಜಾರಿಯಾಗುತ್ತೆ. ಹೀಗಾಗಿ ಬಾಂಬೆಯಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈತನನ್ನು ಕರೆದುಕೊಂಡು ಬಂದು ಮರುದಿನವೇ ಕೋರ್ಟ್ಗೆ ಹಾಜರುಪಡಿಸಿದೆ. 10 ದಿನಗಳ ಕಾಲ ಈತನನ್ನು ಬಂಧನದಲ್ಲಿ ಇಟ್ಕೊಂಡಿದ್ರು ಅನ್ನೋದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಮಜೀದ್ ಎಂಬ ಅಡ್ವೊಕೇಟ್ ಕೂಡ ಕೆಲ ದಿನಗಳ ಹಿಂದೆ ಒಂದು ಪೊಲೀಸ್ ಠಾಣೆಗೆ ಹೋಗಿರ್ತಾರೆ ಯಾವುದೋ ಕೇಸ್ ನಿಮಿತ್ತ. ಈ ಸಂದರ್ಭದಲ್ಲಿ ಈ ಮಕ್ಬುಲ್ ಏನಿದ್ದಾನೆ ಕೆಲವೊಂದು ಸಿಗ್ನಲ್ಗಳನ್ನು ಮಾಡೋ ಮುಖಾಂತರವಾಗಿ ಮಜೀದ್ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾನೆ. ತಕ್ಷಣಕ್ಕೆ ಈ ಒಂದು ಸನ್ನೆಯನ್ನು ತಿಳ್ಕೊಂಡಂತಹ ಈ ಮಜೀದ್ ಅವರು ಏನಿದ್ದಾರೆ ಅಡ್ವೊಕೇಟ್ ಮನೆಯವ್ರಿಗೂ ಆ ಮನೆಯವರನ್ನು ಸಂಪರ್ಕಿಸುವಂಥದ್ದು ಮಕ್ಬುಲ್ ಮನೆಯವರನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಈ ಮಾಹಿತಿ ಗೊತ್ತಾಗುತ್ತೆ. ಮಜೀದ್ ಅವರು ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಪೊಲೀಸರು ನನಗೆ ಫೋನ್ ಮಾಡಿ ನಿಮಗೂ ಈ ಕೇಸ್ಗೂ ಏನು ಸಂಬಂಧ, ನೀವ್ಯಾಕೆ ಆ ಕುಟುಂಬಸ್ಥರನ್ನು ಸಂಪರ್ಕಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಭೀತಿಯನ್ನು ಹುಟ್ಟಿಸುವಂತೆ ಮಾತನಾಡಿದ್ದಾರೆ ಅಂತ ಅಡ್ವೊಕೇಟ್ ಮಜೀದ್ ಅವರು ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಯಾವುದೇ ಒಬ್ಬ ಆರೋಪಿಯನ್ನು ಕರೆದುಕೊಂಡು ಬಂತಹ ಸಂದರ್ಭದಲ್ಲಿ ಮರುದಿನವೇ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಇನ್ಸ್ಪೆಕ್ಟರ್ ಅಂಬರೀಷ್ ಆದಿಯಾಗಿ ಕ್ರೈಮ್ ಸ್ಟಾಫ್ ಏನಿದ್ದಾರೆ ಅವರೆಲ್ಲರೂ ಕೂಡ ಕಾನೂನಿನ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ಟೀಮ್ ಒಂದು ಠಾಣೆಗೆ ತೆರಳಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸಾಲು ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಆ ಒಂದು ವ್ಯಕ್ತಿಯನ್ನು ಕರೆದುಕೊಂಡಿರುವಂತಹ ಬಗ್ಗೆ ಇಲ್ಲಿ ದಾಖಲಾತಿಗಳಲ್ಲೂ ಕೂಡ ಪೊಲೀಸರು ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿಯಾಗಿ ಒಬ್ಬ ಆರೋಪಿಯನ್ನು ಇಟ್ಕೊಂಡಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಮನೆಯವರು
ಸಂಪರ್ಕ ಮಾಡೋದಕ್ಕೆ ಅಟ್ಲೀಸ್ಟ್ ಆರೋಪಿಯನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಆತನ ಮನೆಯವರಿಗೆ ಒಂದು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಗತ್ತೆ. ಆದರೆ ಆ ಕೆಲಸವನ್ನು ಕೂಡ ಅಮೃತಹಳ್ಳಿ ಠಾಣಾ ಪೊಲೀಸರು ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಪರಿಶೀಲನೆ ನಡೆಸಿರುವಂತಹ DYSP ನೇತೃತ್ವದ ತಂಡ ಕಂಪ್ಲೀಟ್ ಆಗಿ ಇಲ್ಲಿ ತಲಾಶನ್ನು ಕೂಡ ನಡೆಸಿದೆ, ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡಿದೆ. ಆದರೆ ಸರಿಯಾಗಿ ಉತ್ತರವನ್ನು ಕೂಡ ಕೊಡೋದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಈ ಠಾಣೆಯ ಇನ್ಸ್ಪೆಕ್ಟರ್, ಅಮೃತಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ಏನಿದ್ದಾರೆ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾನವ ಹಕ್ಕುಗಳ ಆಯೋಗದ DYSP ಸುಧೀರ್ ಹೆಗಡೆ ಅವರ ಟೀಮ್ ಕೂಡ ಈಗ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂತಂದರೆ ಯಾವುದೇ ಒಬ್ಬ ಆರೋಪಿಯನ್ನು ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಆಮೇಲೆ ವಿಚಾರಣೆಗೆ ಅಂತ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಕೋರ್ಟ್ ವಿವೇಚನೆಗೆ ಬಿಟ್ಟದ್ದು ನ್ಯಾಯಾಂಗ ಬಂಧನಕ್ಕೂ ಕೂಡ ಆತನ ಕಳಿಸಬಹುದು. ಆದರೆ ಇಲ್ಲಿ ಪ್ರಮುಖವಾಗಿ ಯಾಕೆ 10 ದಿನ ಆತನ ಇಟ್ಕೊಂಡು ಈ ರೀತಿಯಾಗಿ ವರ್ತನೆ ಮಾಡಿದ್ರು ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇನ್ನು ನೋಟಿಸ್ ಕೂಡ ನೀಡಲಾಗಿದೆ. ನೋಟಿಸ್ ನೀಡಾದ ಮೇಲೆ ಯಾವ ರೀತಿಯಾದಂತಹ ಸಬೂಬನ್ನು ಪೊಲೀಸರು ನೀಡ್ತಾರೆ, ಮುಂದಿನ ದಿನಮಾನಗಳಲ್ಲಿ ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮತ್ತು ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಸಂಬಂಧಿಕರ ಮನೆ ಹಾಗೂ ಕಚೇರಿಗಳು ಸೇರಿದಂತೆ ರಾಜ್ಯದ 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ರೆಡ್ಡಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿಯ ಮೇಲೆ ಇಂದು ಬೆಳಗ್ಗೆ 6:30 ಸಮಯದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 90 ಕೋಟಿ ರೂಪಾಯಿ ಅಧಿಕ ಆಸ್ತಿ ಘೋಷಣೆ ಮಾಡಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಕಳೆದ ವರ್ಷವೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದರು. ಇನ್ನು ಇದೇ ವೇಳೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಳೆದ ವರ್ಷ ಚುನಾವಣೆ ಪೂರ್ವದಲ್ಲಿ ಬಳ್ಳಾರಿ ನಗರದ ಪ್ರತಿಯೊಂದು ಮನೆಗೆ ಕುಕ್ಕರ್ಗಳನ್ನು ವಿತರಣೆ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಂದು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ 4 ಕಡೆ ದಾಳಿ ಮಾಡಿ ಒಂದು ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅದರ ಜೊತೆಗೆ ಅವರ ಚಿಕ್ಕಪ್ಪನವರು ಮತ್ತು ಬಳ್ಳಾರಿ ನಗರದ ಮಾಜಿ ಬುಡಾ ಅಧ್ಯಕ್ಷರಾದ ನಾರಾ ಪ್ರತಾಪ್ ರೆಡ್ಡಿ ಅವರ ಕಚೇರಿ ಮತ್ತು ಅವರ ಮನೆಯ ಮೇಲೆ ಕೂಡ ದಾಳಿ ಮಾಡಿಸಿ ಸಾಕಷ್ಟು ದಾಖಲಾತಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದರ ಜೊತೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ ತಂದೆ ಹಾಗೂ ಮಾಜಿ ಶಾಸಕರಾದ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿ ಮೇಲೆ ಕೂಡ ದಾಳಿ ಮಾಡಿದ್ದು ಕಂತೆಯ 500 ರೂಪಾಯಿ ನೋಟುಗಳನ್ನು ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಈ ನೋಟುಗಳ ಮೂಲಗಳನ್ನು ಕಲೆ ಹಾಕುತ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಜೊತೆಗೆ ಅವರ ಆಪ್ತರಾದಂತಹ ರತ್ನಬಾಬು ಮತ್ತು ಅವರ ಸಹೋದರ ಸಂಬಂಧಿಯಾದ ಅನಿಲ್ ರೆಡ್ಡಿ ಅವರ ಮೇಲೆ ಕೂಡ ದಾಳಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಚರ್ಚೆಯಾಗುತ್ತಿತ್ತು. ಈ ವಿಷಯದ ಹಿನ್ನೆಲೆಯಲ್ಲಿ ಈ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ. ಆದರೆ ನಾರಾ ಭರತ್ ರೆಡ್ಡಿ ಅವರು ಇದುವರೆಗಾಗಿ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಒಟ್ಟಾರೆಯಾಗಿ 4 ಕಡೆ ಸುಮಾರು 7 ಸ್ಕಾರ್ಪಿಯೋಗಳಲ್ಲಿ 20ಕ್ಕೂ ಅಧಿಕಾರಿಗಳು ಇವತ್ತು ಏಕಕಾಲಕ್ಕೆ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ 4 ಕಡೆ ನಾರಾ ಭರತ್ ರೆಡ್ಡಿಗೆ ಸಂಬಂಧಿಸಿದ ಆಸ್ತಿಗಳ ವಿವರಗಳನ್ನು ಕಲೆ ಹಾಕಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅವರ ನಿವಾಸದ ಮೇಲೆ ಕೂಡ ದಾಳಿಯಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ದುಡ್ಡು ಹಂಚಿದ್ದರು ಮತ್ತು ಕುಕ್ಕರ್ಗಳನ್ನು ವಿತರಣೆ ಮಾಡಿದ್ದರು. ಇವುಗಳ ಆದಾಯ ಮೂಲ ಎಲ್ಲಿಂದ ಬಂದಿದೆ ಅಂತ ಇಡಿ ಅಧಿಕಾರಿಗಳು ಈಗ ಸ್ಪಷ್ಟವಾದ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಸಿಗಬೇಕಾದರೆ ನಾರಾ ಪ್ರತಾಪ್ ರೆಡ್ಡಿ ಅವರು ಜೊತೆಗೆ ಮತ್ತು ಸೂರ್ಯನಾರಾಯಣ ರೆಡ್ಡಿ ಅವರು ಮತ್ತು ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದಾಗ ಮಾತ್ರ ಸ್ಪಷ್ಟವಾದ ಮಾಹಿತಿ ತಿಳಿಯಲಿದೆ. ವೀರೇಶ್ ನಾಯಕ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಚಿತ್ರದುರ್ಗ ನಗರದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಅವೈಜ್ಞಾನಿಕ ಡೇಂಜರ್ ಡಿವೈಡರ್ಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಗೆ ಚಾಲನೆ ಸಿಕ್ಕಿದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಈ ಒಂದು ಯೋಜನೆಗೆ ಚಾಲನೆ ನೀಡಿದ್ದಾರೆ. ಈ ಮೂಲಕ ಸಾವು ನೋವುಗಳಿಗೆ ಕಾರಣವಾಗಿದ್ದ ಡಿವೈಡರ್ಗಳಿಗೆ ಮುಕ್ತಿ ಸಿಕ್ಕಿದಂತಾಗಿದೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಾಲ್ತೇಶ್ ಅರಸ್ ನೀಡಿದ್ದಾರೆ. ಬನ್ನಿ ನೋಡೋಣ. ಕೋಟೆಗಳ ನಾಡು ಚಿತ್ರದುರ್ಗ ಒಂದು ರೀತಿಯ ವಿಶೇಷ ಸಂದರ್ಭಕ್ಕೆ ಇವತ್ತು ಕಾರಣಭೂತ ಆಗಿರುವಂಥದ್ದು. ಅಂದ್ರೆ ಕಳೆದ 5-6 ವರ್ಷಗಳಿಂದ ನಾಗರಿಕರಿಂದ ಇಡಿಶಾಪ ಆಗಿಸಿಕೊಂಡಿದ್ದ
ಡಿವೈಡರ್ಗಳಿಗೆ ಡೇಂಜರ್ ಡಿವೈಡರ್ಗಳಂತಲೇ ಹೆಸರನ್ನ ಗಳಿಸಿಕೊಂಡಿವೆ. ಯಾಕೆಂದ್ರೆ ಯಾವುದೇ ಒಂದು ನಗರದ ಅಭಿವೃದ್ಧಿ ಪಥಗಳಲ್ಲಿ ಡಿವೈಡರ್ಗಳನ್ನು ಹಾಕುವ ಮೂಲಕ, ಲೈಟಿಂಗ್ಸ್ಗಳನ್ನು ಹಾಕುವ ಮೂಲಕ ರಸ್ತೆಯನ್ನು ವಿಸ್ತಾರ ಮಾಡಿ ಫುಟ್ಪಾತ್ ಮತ್ತು ಚರಂಡಿ ಮಾಡುವಂಥದ್ದು ಆ ನಗರದ ಅಭಿವೃದ್ಧಿಯ ಪೂರಕವಾದಂಥ ಅಂಶ. ಅಂತಹ ಮೂಲಭೂತ ಅಂಶವನ್ನು ಇಟ್ಟುಕೊಂಡಂತ ಕಳೆದ ಬಾರಿಯ ಶಾಸಕ, ಅಂದರೆ ಕಳೆದ 30 ವರ್ಷಗಳ ಶಾಸಕರಾಗಿದ್ದಂಥ ಬಿಜೆಪಿಯ GS ತಿಪ್ಪಾರೆಡ್ಡಿ ಯಶಸ್ವಿಯಾಗಿದ್ದರು. ಆದರೆ ಅದು ಅವರಿಗೆ ಮಾತ್ರ ಅನುಕೂಲ ಮತ್ತು ಟೆಂಡರ್ ತಾಂಡರಿಗೆ ಮಾತ್ರ ಅನುಕೂಲ ಮತ್ತು ವಿಶೇಷವಾಗಿ ಆ ಇಂಜಿನಿಯರ್ಗೆ ಮಾತ್ರ ಅನುಕೂಲ ಮತ್ತು ಆರ್ಥಿಕ ಲಾಭವನ್ನು ಉಂಟು ಮಾಡಿತ್ತು ಅನ್ನೋದು ನಾಗರಿಕರ ಆರೋಪವಾಗಿತ್ತು. ಆ ನಂತರವಾಗಿ ಬಂದಂತಹ ಚುನಾವಣೆಯಲ್ಲಿ KC ವೀರೇಂದ್ರ ಮತ್ತು ಕಾಂಗ್ರೆಸ್ನಿಂದ ಗೆದ್ದ ಕೂಡಲೇ ಹೇಳಿದಂತೂ ಒಂದೇ ಒಂದು ಮಾತು, ನಾನು ಡೇಂಜರ್ ಡಿವೈಡರ್ಗಳನ್ನು ನಾಶಗೊಳಿಸ್ತೇನೆ, ತೆರವುಗೊಳಿಸ್ತೇನೆ ಅಂತ. ಆ ಮಾತಿಗೆ ಕಟ್ಟಬಿದ್ದ ಅವರು ಕಳೆದ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದರು. ಅಂದರೆ ಡೇಂಜರ್ ಡಿವೈಡರ್ಗಳು 8-10 ಅಪಘಾತಗಳಿಗೆ ಕಾರಣವಾಯಿತು. ಅಷ್ಟೆಲ್ಲ 3-4 ಸಾವಿರ ಕೂಡ ಕಾರಣ ಆಗಿತ್ತು ಮತ್ತು ಮಕ್ಕಳು ಮತ್ತು ಪೋಷಕರು ಕೂಡ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆ ದಿಸೆಯಲ್ಲಿ ಸ್ಪಷ್ಟವಾಗಿ ಡಿವೈಡರ್ಗಳನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ KDP ಸಭೆಯಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದ ನಂತರ ಚಿತ್ರದುರ್ಗಕ್ಕೆ ಅನಾಹುತಕಾರಿಯಾಗಿರುವಂಥ ಡಿವೈಡರ್ಗಳನ್ನು ಸಂಪೂರ್ಣ ತೆರವು ಮಾಡಿದ್ದಾರೆ. ಈ ಮೂಲಕ ದುರ್ಗದ ನಾಗರಿಕರು ಪಟಾಕಿ ಹಚ್ಚಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಅರ್ಧ ಅಡಿ ಅಥವಾ ಮುಕ್ಕಾಲು ಅಡಿ ಇರುವಂತಹ ಡಿವೈಡರ್ ಸಾಕಾಯಿತು, ಆದರೆ 5-6 ಅಡಿ ಎತ್ತರದ ಡಿವೈಡರ್ಗಳನ್ನು ಮಾಡುವ ಮೂಲಕ ಸಾಕಷ್ಟು ಅನುದಾನವನ್ನು ಪೋಲು ಮಾಡಿರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಅಷ್ಟೇ ಅಲ್ಲ, ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಂತ ಅಧಿಕಾರಿಗಳು ಕೂಡ ಸೂಕ್ತ ದಂಡವನ್ನು ವಿಧಿಸಬೇಕು ಅನ್ನೋದು ನಾಗರಿಕರ ಒತ್ತಾಯ. ಅದೇನೇ ಆಗಲಿ, ದುರ್ಗದ ನಾಗರಿಕರ ಮಟ್ಟಿಗೆ ಇದೊಂದು ನಿಟ್ಟುಸಿರು ಬಿಟ್ಟಂತಾಗಿದೆ. ಡೇಂಜರ್ ಡಿವೈಡರ್ ಅಂದರೆ ಬಲಿ ತೆಗೆದುಕೊಳ್ಳುವಂಥ ಡಿವೈಡರ್ಗಳು ಸಮಾಪ್ತಿಯಾಗಿವೆ, ಧ್ವಂಸವಾಗಿವೆ. ಈ ಮೂಲಕ ಕೊಟ್ಟ ಮಾತಿಗೆ ತಪ್ಪಿಲ್ಲ ಅನ್ನುವ ಮಾತನ್ನು ಕೂಡ KC ವೀರೇಂದ್ರ ಪಪ್ಪಿ ಒಳಗೊಂಡ್ರೆ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ನಾಗರಿಕರ ಹಿಡಿಶಾಪಕ್ಕೆ ಒಳಗಾಗಿ ಶಾಸಕರು ಮಾಜಿಯಾಗಿ ಇವಾಗ ಮನೆಯಲ್ಲಿದ್ದಾರೆ. ಮಾದೇಶ್ವರ ಸ್ವೀಕರಣೆ ರಾಜ್ಯ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಜಮೀನು ಭೂ ಸ್ವಾಧೀನಕ್ಕೆ ರೈತರೊಬ್ಬರು ಆಕ್ರೋಶಗೊಂಡಿದ್ದಾರೆ. ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ತಿಮ್ಮಿನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಡವಿ ಚಂದ್ರಪ್ಪ ಎಂಬ ರೈತ ತಮ್ಮ ಜಮೀನಿನಲ್ಲಿ ದಾರಿ ಹಾದು ಹೋಗುವ ಜಾಗ ವಶಪಡಿಸಿಕೊಂಡಿದ್ದಕ್ಕೆ ಅಧಿಕಾರಿಗಳ ಮುಂದೆ ಹೈಡ್ರಾಮಾ ಮಾಡಿದ್ದಾರೆ. ಈ ಕುರಿತು ಸಮಗ್ರವಾಗಿ ಮಾಹಿತಿ ನೀಡಿದ್ದಾರೆ ನಮ್ಮ ಹಾವೇರಿ ಪ್ರತಿನಿಧಿ MD ಹಣಗೆ. ರಾಜ್ಯ ಹೆದ್ದಾರಿ ಭೂ ಸ್ವಾಧೀನ ವಿರೋಧಿಸಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದ ಒಂದು ಚಂದ್ರಪ್ಪ ಅನ್ನುವಂತ ರೈತ ಏನಂದ್ರೆ ಆಕ್ರೋಶವನ್ನು ಹೊರಹಾಕುವುದರ ಜೊತೆಗೆ ಏನಂದ್ರೆ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ. ಜೊತೆಗೆ ಏನಂದ್ರೆ ಆ ರಾಣೆಬೆನ್ನೂರಿನ AW ವಾಸುದೇವರ ಅವರ ಬಳಿಯೇ ಏನಂದ್ರೆ ಆ ರೈತ ಹೈಡ್ರಾಮಾ ಮಾಡಿದ್ದಾನೆ. ಏನಂದ್ರೆ ಕಾನೂನಿನ ಒಂದು ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ರಾಣೆಬೆನ್ನೂರಿನ AW ಆದಂತಹ ವಾಸುದೇವ್ ಮತ್ತು ಅವರ ಟೀಮ್ ಏನಂದ್ರೆ ಆ ಚಂದ್ರಪ್ಪ ಅನ್ನುವಂತಹ ರೈತರ ಒಂದು ಜಮೀನಿಗೆ ಹೋಗಿ ರಾಜ್ಯ ಹೆದ್ದಾರಿ ಅಂದ್ರೆ ಗದಗ ಮತ್ತು ಹೊನ್ನಾಳಿಗೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿಗೆ ರಸ್ತೆಯನ್ನ ಒದಗಿಸಬೇಕು, ಜೊತೆಗೇನೆ ರಸ್ತೆ ನಿರ್ಮಾಣಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ನ್ಯಾಯಾಲಯ ಏನಂದ್ರೆ ಆದೇಶವನ್ನು ಹೊರಡಿಸುತ್ತೆ. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ರಾಣೆಬೆನ್ನೂರ AW ಅವರು ಏನಂದ್ರೆ ಆ ಒಂದು ರೈತನ ಜಮೀನಿಗೆ ಹೋಗಿ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ JCB ಜೊತೆಗೇನಂದ್ರೆ ಕಾಮಗಾರಿಗೆ ಬೇಕಾದಂತಹ ಒಂದು ಯಂತ್ರೋಪಕರಣಗಳನ್ನ ಬಳಸಿಕೊಂಡು ಆ ಏನು ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ರೈತ ಏನಂದ್ರೆ ಕಾನೂನಿನ ಒಂದು ಏನು ನ್ಯಾಯಾಲಯ ಆದೇಶ ಮಾಡಿರುತ್ತೆ ಅದನ್ನ ವಿರೋಧಿಸಿ ಜೊತೆಗೇನಂದ್ರೆ ಅಧಿಕಾರಿಗಳು ಏನಂದ್ರೆ ಆ ಹೊಲಗಳಿಗೆ ಅಂದ್ರೆ ತನ್ನ ಹೊಲಕ್ಕೆ ಏನು ನುಗ್ಗಿರ್ತಾರೆ ಅಂತಹ ಒಂದು ಅಧಿಕಾರಿಗಳ ವಿರುದ್ಧ ಏನಂದ್ರೆ ಆತ್ಮಹತ್ಯೆಗೆ ಯತ್ನ ಮಾಡ್ತಾನೆ. ಜೊತೆಗೆ ಆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾನೆ. ಈ ಜಮೀನನ್ನ ನಾ ಕೊಡೋದಿಲ್ಲ, ಯಾಕಂದ್ರೆ ಈ ಜಮೀನನ್ನೇ ನಂಬಿಕೊಂಡು ನಾನೇನಂದ್ರೆ ನನ್ನ ಒಂದು ಅಗ್ರಿಕಲ್ಚರ್ ಅದೇ ರೀತಿಯಾಗಿ ನನ್ನ ಜೀವನವನ್ನ ನಡೆಸ್ತಾ ಇದ್ದೇನೆ. ಜೊತೆಗೆ ಇದನ್ನೇ ನಂಬಿಕೊಂಡು ನನ್ನ ಕುಟುಂಬದವರು ಎಲ್ಲರೂ ಸಹ ಏನಂದ್ರೆ ಅವಲಂಬಿತವಾಗಿದ್ದಾರೆ. ಈ ಒಂದು ಹೊಲ ಹೋದ್ರೆ ಅಂದ್ರೆ ರಸ್ತೆ ಅಂದ್ರೆ ನನ್ನ ಒಂದು ಹೊಲದ ಮಧ್ಯದಲ್ಲೇ ರಸ್ತೆ ಹೋಗ್ತಾ ಇದೆ, ಇದನ್ನ ವಿರೋಧ ಮಾಡ್ತಾ ಇದ್ದೇನೆ. ಜೊತೆಗೆ ಏನಂದ್ರೆ ನನಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಏನಂದ್ರೆ ಯಾವುದೇ ರೀತಿಯಾದಂತಹ ನೋಟಿಸ್ ಗಳನ್ನು ಕೊಟ್ಟಿಲ್ಲ. ಜೊತೆಗೆ ನೋಟಿಸ್ ಕೊಡೋಕ್ ಬಂದ್ರು ನಾನು ಅದನ್ನು ಸ್ವೀಕಾರ ಮಾಡಿದ್ದಿಲ್ಲ. ಜೊತೆಗೆ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕುವುದರ ಜೊತೆಗೆ ತನ್ನ ಅಳಿಲನ್ನ ತೋಡ್ಕೊಳ್ತಾನೆ. ಜೊತೆಗೆ ಇದೊಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಏನು AW ರಾಣೆಬೆನ್ನೂರಿನ AW ಅವರು ವಾಸುದೇವ್ ಅವರು ತಮ್ಮ ಏನು ತಾವು ಬಂದಂತಹ ಒಂದು ಸಂದರ್ಭದಲ್ಲಿ ಒಂದು ರೈತನ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾನೆ ಆತ್ಮಹತ್ಯೆ ಯತ್ನ ಮಾಡ್ಲಿಕ್ಕೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಹ ಏನಂದ್ರೆ ಬೇಸತ್ತು
ಮತ್ತು ಒಂದು ವೇಳೆ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಈ ರೀತಿಯಾಗಿ ಇದ್ದಿದ್ರೆ ನ್ಯಾಯಾಲಯದ ಮೊರೆ ಹೋಗಿದೆ, ಎಲ್ಲ ರೀತಿಯಾದಂತಹ ಒಂದು ನ್ಯಾಯಾಲಯದ ಆದೇಶ ಸಹ ಬಂದಿದೆ. ಈಗ ಯಾಕೆ ಈ ರೀತಿಯಾದಂತಹ ಬೆಳವಣಿಗೆ ಮಾಡ್ತಾ ಇದ್ದೀರಾ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕುವುದರ ಜೊತೆಗೆ ಹಲಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನಂದ್ರೆ ಈಗ ಏನು ರಾಣೆಬೆನ್ನೂರಿನ AW ವಾಸುದೇವ್ ಅವರು ಪ್ರಕರಣವನ್ನ ದೂರನ್ನ ದಾಖಲಿಸಿದ್ದಾರೆ. ಎಲ್ಲೋ ಒಟ್ಟಾರೆಯಾಗಿ ಹೇಳೋದಾದ್ರೆ ರೈತ ಒಂದ್ ಕಡೆ ಕಣ್ಣೀರು ಹಾಕ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯ ಹೆದ್ದಾರಿಗೆ ರಸ್ತೆ ಒದಗಿಸಬೇಕು ಅನ್ನುವಂತ ರೀತಿಯಲ್ಲಿ ನ್ಯಾಯಾಲಯವು ಸಹ ಏನಂದ್ರೆ ಆದೇಶ ಮಾಡಿದರೆ ಇದೊಂದು ಒಟ್ಟಾರೆಯಾಗಿ ಹೇಳೋದಾದ್ರೆ ರೈತನು ಸಹ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಿಜಕ್ಕೂ ದುರಂತನೇ ಅಂತ ಹೇಳ್ಬೋದು. ಹಾವೇರಿಯಿಂದ MD ಅಡಿಗೆ ಜಿ ಕನ್ನಡ ನ್ಯೂಸ್. ಪ್ರೇಮಿಗಳು ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ವ್ಯಾಲೆಂಟೈನ್ಸ್ ಡೇಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಆದರೆ ಮಾರುಕಟ್ಟೆಗೆ ವಿಧ ವಿಧವಾದ ಗಿಫ್ಟ್, ಹೂ, ತರಹೇವಾರಿ, ಚಾಕ್ಲೇಟ್ ಈಗಾಗಲೇ ಬಂದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಸಮಗ್ರ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಫೆಬ್ರವರಿ 16ರಂದು ಬೆಂಗಳೂರು ಶಿಕ್ಷಕ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಒಂದು ಚುನಾವಣೆ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ಕೂಡ ಇರುವಂಥದ್ದು. ಸೊ ಈಗಾಗಲೇ ನಗರ ಪೊಲೀಸ್ ಇಲಾಖೆ ಫೆಬ್ರವರಿ 14ರಿಂದ 16ರವರೆಗೆ ಮದ್ಯವನ್ನು ನಿಷೇಧ ಮಾಡಿರುವಂಥದ್ದು. ಸೊ ಇದಕ್ಕೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಬಾರ್ ಮಾಲೀಕರಾಗಿರ್ಬೋದು, ಹಾಗೆಯೇ ಹೋಟೆಲ್ ಸಂಘದ ಅಧ್ಯಕ್ಷರು, ಹಾಗೆಯೇ ಹೋಟೆಲ್ನ ಮಾಲೀಕರು ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದರೆ 4 ದಿವಸದಲ್ಲಿ ಹೋಟೆಲ್ನಲ್ಲಿ ಅಂದರೆ ಬಾರಲ್ಲಾಗಿರ್ಬೋದು ಮದ್ಯವನ್ನು ಮಾರಾಟ ಮಾಡೋದು ನಿಷೇಧ ಮಾಡಿದರೆ ಈ ಸಂದರ್ಭದಲ್ಲಿ ನಮಗೆ ಹೋಟೆಲ್ ಮಾಲೀಕರ ಸಂಘಕ್ಕೆ ಬಹಳಷ್ಟು ಲಾಸ್ ಆಗುತ್ತೆ ಅಂತ ಈಗಾಗಲೇ ಹೋಟೆಲ್ ನಷ್ಟದಲ್ಲಿದೆ. ಸೊ 4 ದಿನಗಳಲ್ಲಿ ನಿಷೇಧ ಮಾಡಿರೋ ಕಾರಣಕ್ಕಾಗಿ ನಮಗೆ ಸುಮಾರು ಕೋಟಿಯಷ್ಟು ನಷ್ಟ ಆಗುತ್ತೆ. ಸೊ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ ಸರ್ಕಾರ ಇದರ ಬಗ್ಗೆ ತಕ್ಷಣ ಇದು ಮಾಡಬೇಕು. ಯಾಕಂದರೆ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಅಷ್ಟೊಂದು ಮತದಾರರಿಲ್ಲ, ಹಾಗೆಯೇ ಇಲ್ಲಿ ಇರುವಂಥವರೆಲ್ಲ ಎಜುಕೇಟೆಡ್ ಆಗಿರ್ತಾರೆ. ಸೊ ಒಂದು ವೇಳೆ ಆ ಮದ್ಯ ನಿಷೇಧ ಏನು ಮಾಡಿದ್ದಾರೆ, ಸೊ ಇದರಿಂದ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗುತ್ತೆ, ಹಾಗೆಯೇ ಹೋಟೆಲ್ ನಡೆಸುವವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಎಲೆಕ್ಷನ್ ಏನು ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮದ್ಯ ಮಾರಾಟ ಮಾಡಿದರೆ ಎಫೆಕ್ಟ್ ಆಗಲ್ಲ. ಯಾಕಂದರೆ ಅಲ್ಲಿರೋರೆಲ್ಲ ಎಜುಕೇಟೆಡ್ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಹೋಟೆಲ್ ಸಂಘ ಬಹಳಷ್ಟು ನಷ್ಟದಲ್ಲಿದೆ. ಸೊ 4 ದಿವಸಗಳ ಕಾಲ ಮದ್ಯಪಾನವನ್ನು ನಿಷೇಧ ಮಾಡಿದರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಹಾಗೆಯೇ ಪ್ರಮುಖವಾಗಿ ವ್ಯಾಲೆಂಟೈನ್ಸ್ ಡೇ ಅಂದರೆ ನಿಮಗೆ ಗೊತ್ತು, ಪ್ರೇಮಿಗಳು ಬಾರ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಹಾಗೆಯೇ ಹೋಟೆಲ್ಗಳಲ್ಲಿ ಮೋಜು ಮಸ್ತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೋಟೆಲ್ನವರಿಗೆ ಬಹಳಷ್ಟು ಲಾಭದಾಯಕವಾದ ಟೈಮ್ ಅಂತಾನೆ ಹೇಳ್ಬೋದು. ಸದ್ಯ ಇದರ ಬಗ್ಗೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು.